ಈ ಮುಂಜಾನೆಯ ಸಂದರ್ಭದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸುವ 2020 ಅಕ್ಟೋಬರ್ ತಿಂಗಳ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿದ್ದಾನೆ. ಇಂದಿನ ಆರಾಧನೆಯನ್ನು ನಾವು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭಿಸಿ ದೇವರನ್ನು ಮಹಿಮೆಪಡಿಸುವ. ಹಾಲೆಲೂಯ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಪರಿಶುದ್ಧ ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ದಿನದಲ್ಲಿ ಕರ್ತನೆ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿಮ್ಮ ಪರಿಶುದ್ಧರು ಕರ್ತನೆ ಈ ದೇಶದ ವಿವಿಧ ಭಾಗದಲ್ಲಿ ಕರ್ತನೆ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸುವಂತಹ ಈ ದಿನದಲ್ಲಿ ಕರ್ತನೆ ನಾವುಗಳು ಸಹ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದೀಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ಕರ್ತನೆ ನೀನು ಆಶೀರ್ವದಿಸು. ಈ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲೇ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಕೆಲವು ಕನ್ನಡ ಹಾಡುಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಪ್ರಾರಂಭದಲ್ಲಿ ಹಲ್ಲೇಲೂಯ ಹಲ್ಲೇಲೂಯ, ದೇವ ದೇವ ಯೇಸು ದೇವ, ರಾಜ ರಾಜ, ನಿನ್ನನ್ನು ನೋಡಿ ಹಾಡಿಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ದೇವಾ ದೇವಾ ಯೇಸು ದೇವಾ, ರಾಜಾ ರಾಜಾ ಯೇಸು ರಾಜಾ, ನಿನ್ನನ್ನು ನೋಡಿ ಆಡಿಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ, ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ. ನನ್ನಯ ರಕ್ಷಕನೇ, ನನ್ನ ಆಪ್ತದಾತನೇ, ನನ್ನಯ ರಕ್ಷಕನೇ, ನನ್ನ ಆಪ್ತದಾತನೇ. ಬೇರೆ ಆಸೆನೂ ಇಲ್ಲ ರಾಜ, ನೀನೇ ನನ್ನ ದೇವವು. ಬೇರೆ ಆಸೆನೂ ಇಲ್ಲ ರಾಜ, ನೀನೇ ನನ್ನ ದೇವವು. ದೇವಾ ದೇವಾ ಯೇಸು ದೇವಾ, ರಾಜಾ ರಾಜಾ ಯೇಸು ರಾಜಾ, ನಿನ್ನನ್ನು ನೋಡಿ ಆಡಿಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ, ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ. ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ, ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆನಾಗೆ, ಆವೆ ನನ್ ಬಾಳಿನ ಕಿರೀಟವು. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆನಾಗೆ, ಆವೆ ನನ್ ಬಾಳಿನ ಕಿರೀಟವು. ದೇವಾ ದೇವಾ ಯೇಸು ದೇವಾ, ರಾಜಾ ರಾಜಾ
ಯೇಸು ರಾಜ ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ, ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ. ದರ್ಶನ ದಯ ಪಾಲಿಸು, ನಿನ್ನ ಮಾರ್ಗಗಳ ಕಾಲಿಸು. ದರ್ಶನ ದಯ ಪಾಲಿಸು, ನಿನ್ನ ಮಾರ್ಗಗಳ ಕಾಲಿಸು. ನಿನ್ನ ರಾಜವ ಕಟ್ಟಲು ನಾನೊಂದು ಮೂಲೆಗಲ್ಲಾಗಿ ಇರುವೆನು. ನಿನ್ನ ರಾಜವ ಕಟ್ಟಲು ನಾನೊಂದು ಮೂಲೆಗಲ್ಲಾಗಿ ಇರುವೆನು. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ, ನಿನ್ನಲ್ಲಿ ತೃಪ್ತಿಯ ನಾವೊಂದುವೆ. ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನಯ ರಕ್ಷಕನೇ, ನನ್ನ ಆಪ್ತದಾಪ್ತನೇ, ಬೇರೆ ಏನು ಆಸೆ ಇಲ್ಲ ರಾಜ, ನೀನೇ ನನ್ನ ದೈವವು. ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಹಾಡುಗಾರನೊಟ್ಟಿಗೆ ನಾವು ಸೇರಿ ಹಾಡುವ ಬೇರೆ ಏನು ಆಸೆ ಇಲ್ಲ, ನೀನೇ ನನ್ನ ದೈವವು. ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಆದಾಮನಂತೆ ಆತನ ವಾಕ್ಯವ ಅಂದು ತಪ್ಪಿನ ನಡದೆ. ಆದಾಮನಂತೆ ಆತನ ವಾಕ್ಯವ ಅಂದು ತಪ್ಪಿನ ನಡದೆ. ಏಬೇಲನ ಕೊಂದ ಕಾಯಿನನಂತೆ ಕೊಂದೇನು ಪ್ರಿಯ ಯೇಸುವ. ಆದಿಯಿಂದಲೇ ನಾ ಅಪರಾಧಿಯಾದಿ ಪ್ರಿಯ ಯೇಸು ಹುಡುಕಿ ಬಂದ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಕೈ ಹಿಡಿದು ನನ್ನ ಕರುಣಿಸ ಬಂದರು ಈಡು ಕೊಟ್ಟ ಯೂದನದೇ. ಕೈ ಹಿಡಿದು ನನ್ನ ಕರುಣಿಸ ಬಂದರು ಈಡು ಕೊಟ್ಟ ಯೂದನದೇ. ಕಲ್ವಾರಿ ಶಿಲುಬೆಗೆ ತಂದು ಮಹಾಶಾಪನ ಕೊಟ್ಟೆನು. ಪಾಪದ ಕೆಸರಲ್ಲಿ ಬಿದ್ದಿರುವಾಗ ಪ್ರಿಯ ಯೇಸು ಹುಡುಕಿ ಬಂದ. ನಾ ಕಾಣದೆ ಹೋದ ಕುರಿ
ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ, ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಅತ್ಯಂತ ವಿಶೇಷ ರಕ್ಷಣೆಯ ನೀಡಿದ ಅಲ್ಲಗಳೆದ ಪೇತ್ರನಾದೆ, ಅತ್ಯಂತ ವಿಶೇಷ ರಕ್ಷಣೆಯ ನೀಡಿದ ಅಲ್ಲಗಳೆದ ಪೇತ್ರನಾದೆ. ಕೈ ಚಾಚಿ ನನ್ನ ಅಪ್ಪಿಕೊಳ್ಳಬಾರದು, ಆತನನ್ನು ಬಯಸಲಿಲ್ಲ. ಆದಾಗ್ಯೂ ಕರ್ತನೇ ತನ್ನ ಪರ ಪ್ರೀತಿಯಿಂದ ರಕ್ಷಣೆಯ ನೀಡಿದನು, ನಾ ಕಾಣದೆ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ, ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ, ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಹಲ್ಲೆಲೂಯಾ. ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಆದಾಮನಂತೆ ಆತನ ವಾಕ್ಯವ ಅಂದು ತಪ್ಪಿ ನಾ ನಡೆದೆ. ಹೇಬೇಲನ ಕೊಂದ ಕಾಯಿನನಂತೆ ಕೊಂದೇನು ಪ್ರಿಯ ಯೇಸುವ. ಆದಿಯಿಂದಲೇ ನಾ ಅಪರಾಧಿಯಾದೆ, ಪ್ರಿಯ ಯೇಸು ಹುಡುಕಿ ಬಂದ. ಕೈ ಹಿಡಿದು ನನ್ನ ಕರುಣಿಸ ಬಂದರು, ಹಿಡುಕೊಟ್ಟ ಯೂದನಾದೆ. ಕಲ್ವಾರಿ ಶಿಲುಬೆ ಕರ್ತನಿಗೆ ತಂದು ಮಹಾಶಾಪ ನಾ ಕೊಟ್ಟೆನು. ಪಾಪದ ಕೆಸರಲ್ಲಿ ಬಿದ್ದಿರುವಾಗ ಪ್ರಿಯ ಯೇಸು ಹುಡುಕಿ ಬಂದ. ಅತ್ಯಂತ ವಿಶೇಷ ರಕ್ಷಣೆಯ ನೀಡಿದ ಅಲ್ಲಗಳೆದ ಪೇತ್ರನಾದೆ. ಕೈ ಚಾಚಿ ನನ್ನ ಅಪ್ಪಿಕೊಳ್ಳಲು ಬರಲು ಆತನನ್ನು ಬಯಸಲಿಲ್ಲ. ಆದಾಗ್ಯೂ ಕರ್ತನೆ ತನ್ನ ಅಪಾರ ಪ್ರೀತಿಯಿಂದ ರಕ್ಷಣೆ ನೀಡಿದನು, ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ಮತ್ತಾಯನ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಜಗದೋತ್ಪತ್ತಿಗೆ ಮುಂಚಿತವಾಗಿ ಆತನು ನಮ್ಮನ್ನು ತನ್ನ ಏಕಮಾತ್ರ ಕುಮಾರನ ಮೂಲಕವಾಗಿ ಆತನು ನಮ್ಮನ್ನು ಆರಿಸಿಕೊಂಡನು. ಯೆರೆಮೀಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಯೆರೆಮೀಯ ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಕಂಡಿದ್ದೇನೆ ಎಂಬುದಾಗಿ. ನಾವು ಆತನನ್ನು ಆರಿಸಿಕೊಳ್ಳಲಿಲ್ಲ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಆಧರಿಸಿ, ನಮ್ಮನ್ನು ಆರಿಸಿಕೊಂಡಂತಹ ಯೇಸು ಕ್ರಿಸ್ತನನ್ನು ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಆದಾಮನು ದೇವರ ಮಾತಿಗೆ ಅವಿಧೇಯನಾದ. ದೇವರು ಮಾಡಬಾರದೆಂದು ಹೇಳಿದಂತಹ ಕಾರ್ಯವನ್ನು ಆತನು ಮಾಡಿದ. ದೇವರು ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ಆತನು ತಿಂದ. ಅದರ ಫಲವಾಗಿ ಆತನು ದೇವರು ತಾನೇ ಸೃಷ್ಟಿ ಮಾಡಿದಂತಹ, ದೇವರು ತಾನೇ ಉಂಟು ಮಾಡಿದಂತಹ, ದೇವರು ತಾನೇ ಆದಾಮನಿಗಾಗಿ ಸೃಷ್ಟಿ ಮಾಡಿದಂತಹ ಏದೆನ್ ತೋಟದಿಂದ ದೇವರು ಅವನನ್ನು ಹೊರ ಹಾಕದ. ಪ್ರಿಯರೇ, ಈ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ನಂತರವಾಗಿ
ಈ ಯೇಸು ಸ್ವಾಮಿಯನ್ನ ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರವಾಗಿ ಎಷ್ಟು ಬಾರಿ ನಾವು ಆತನ ಮಾತಿಗೆ ಅವಿಧೇಯರಾಗಿ ಹೋಗಿದ್ದೇವೆ. ಒಂದು ದಿನ ಎಷ್ಟು ಬಾರಿ ನಾವು ಆತನಿಗೆ ಅವಿಧೇಯತ್ವವನ್ನ ತೋರಿಸುತ್ತೇವೆ. ಯೂದನು ಮುಂದೆ ಸಾರಿ ಯೇಸುವನ್ನ ಹಿಡುಕೊಟ್ಟ. ನಾವು ಎಷ್ಟು ಬಾರಿ ಯೇಸುವನ್ನ ಹಿಡಿದುಕೊಡ್ತಾ ಇದ್ದೇವೆ? ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಯೋಚನೆಗಳ ಮೂಲಕ, ನಮ್ಮ ಒಡನಾಟಗಳ ಮೂಲಕ. ಆದಾಗ್ಯೂ ಯೇಸು ಸ್ವಾಮಿ ನಮ್ಮನ್ನ ಹುಡುಕಿ ಬಂದ. ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಸಾಮ್ಯ, ಒಬ್ಬನಿಗೆ 100 ಕುರಿಗಳು ಇರಲಾಗಿ ಅದರಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಗಲು ಕುರುಬ ಏನು ಮಾಡ್ದ? 99 ಕುರಿಗಳನ್ನ ಒಂದು ಸ್ಥಳದಲ್ಲಿ ಇಟ್ಟು ಅಥವಾ ತನ್ನ ಹಟ್ಟಿಯಲ್ಲಿ ಭದ್ರಪಡಿಸಿ ಕಾಣದೆ ಹೋದ ಕುರಿಯನ್ನ ಹುಡುಕುತ್ತಾ ಹೋದ. ಆತನು ಬೆಳಿಗ್ಗೆ ಎಲ್ಲಿಂದ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದನೋ ಅದೇ ಸ್ಥಾನದಲ್ಲಿ, ಅದೇ ದಿಕ್ಕಿನಲ್ಲಿ ಆತನು ಪ್ರಯಾಣ ಮಾಡ್ದ. ಪ್ರಯಾಣ ಮಾಡಿ 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 ಕಟ್ಟ ಕಡೆಯದಾಗಿ ತಪ್ಪಿಸಿಕೊಂಡಂತಹ ಕುರಿಯನ್ನ ಆತನು ಕಂಡುಕೊಂಡ. ಕುರಿಯನ್ನು ಕಂಡುಕೊಂಡಂತಹ ಕುರುಬ ಅದನ್ನ ಒದೆಯಲಿಲ್ಲ, ಅದನ್ನ ಬೈಯಲಿಲ್ಲ, ಅದನ್ನ ಹಿಂಸಿಸಲಿಲ್ಲ, ಅದನ್ನ ಕೊಲ್ಲಲಿಲ್ಲ. ಬದಲಾಗಿ ಅದನ್ನು ತನ್ನ ತೋಳಿನ ಮೇಲೆ ಎತ್ತುಕೊಂಡು ಸಂತೋಷದಿಂದ ಬಂದಂತಹ ಕುರುಬ ತನ್ನ ಸ್ನೇಹಿತರನ್ನ ಕರೆದು ಹೇಳುವಂಥದ್ದು, ತಪ್ಪಿಸಿಕೊಂಡ ಕುರಿಯನ್ನ ಕಂಡುಕೊಂಡಿದ್ದೇನೆ, ನನ್ನೊಡನೆ ಸಂತೋಷಿಸಿರಿ. ಒಬ್ಬ ಅಧರ್ಮಿಯು ಮಾನಸಾಂತರ ಪಡುವಂಥದ್ದು ಪರಲೋಕದಲ್ಲಿ ಅಷ್ಟು ಸಂತೋಷ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನೀತಿವಂತರನ್ನ ಹುಡುಕಿ ಬಂದಿಲ್ಲ, ನಾನು ಪಾಪಿಗಳನ್ನ ಹುಡುಕಿ ಬಂದಿದ್ದೇನೆ. ನಾನು ಸ್ವನೀತಿಯಲ್ಲಿ ಆಶ್ರಯಿಸುವಂಥವರನ್ನ ಹುಡುಕಿ ಬರಲಿಲ್ಲ. ನಾನು ಧಾರ್ಮಿಕತೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಹುಡುಕಿ ಬರಲಿಲ್ಲ. ನಾನು ಹುಡುಕಿ ಬಂದಿರುವಂಥದ್ದು, ನಾನು ನನ್ನ ರಕ್ತವನ್ನು ಕೊಟ್ಟಿರುವಂಥದ್ದು, ನಾನು ನನ್ನ ಜೀವಿತವನ್ನ ಈ ಲೋಕದಲ್ಲಿ ತ್ಯಾಗಪೂರ್ಣವಾಗಿ ಯಜ್ಞಾರ್ಪಿತನಾಗಿ ಅರ್ಪಿತನಾಗಿರುವಂಥದ್ದು ಪಾಪಿಗಳಿಗೋಸ್ಕರವಾಗಿ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಸ್ವನೀತಿಯನ್ನ ಆಶ್ರಯಿಸುವಂಥವರಿಗೆ ದೇವರ ಅವಶ್ಯಕತೆ ಇಲ್ಲ. ಸ್ವನೀತಿಯಲ್ಲಿ ಹೆಚ್ಚಳ ಪಡುವಂಥವರಿಗೆ ದೇವರು ಬೇಕಾಗಿಲ್ಲ. ಕಾರಣ ಅವರು ಹೆಚ್ಚಳ ಪಡುವಂಥದ್ದು ಸ್ವನೀತಿಯಲ್ಲಿ. ಧಾರ್ಮಿಕತ್ವದಲ್ಲಿ ಹೆಚ್ಚಳ ಪಡುವಂಥವರಿಗೆ ಬೇಕಾಗಿರುವಂಥದ್ದು ದೇವರಲ್ಲ, ಅವರಿಗೆ ಬೇಕಾಗಿರುವಂಥದ್ದು ಅವರ ಧಾರ್ಮಿಕತೆ ಮಾತ್ರ. ಯೇಸು ಹುಡುಕಿ ಬಂದಿರುವಂಥದ್ದು ಧಾರ್ಮಿಕ ನಾಯಕರುಗಳನ್ನಲ್ಲ, ಅಥವಾ ಧಾರ್ಮಿಕತೆಯಲ್ಲಿ ಆಸಕ್ತಿಯುಳ್ಳವರನ್ನಲ್ಲ. ಯೇಸು ಹುಡುಕಿ ಬಂದಿರುವಂಥದ್ದು ಪಾಪಿಗಳನ್ನ. ಪೌಲನು ಹೇಳುವಂಥದ್ದು, ಪಾಪಿಗಳಲ್ಲಿ ನಾನು ಪ್ರಧಾನನಾಗಿದ್ದೆ. ಪೌಲನು ಧಾರ್ಮಿಕನಾಗಿದ್ದನು. ಪೌಲನು ಯಹೂದ ಮತಾವಲಂಬಿಯಾಗಿದ್ದನು. ಇದ್ಯಾವುದು ಪೌಲನನ್ನ ಯೇಸುವಿನ ಬಳಿಗೆ ನಡೆಸಲಿಲ್ಲ. ಅವನು ಕಲಿತಂತ ಧಾರ್ಮಿಕತೆ ಅವನನ್ನು ಸತ್ಯವಾದ ಯೇಸುವಿನ ಕಡೆಗೆ ನಡೆಸಲಿಲ್ಲ. ಪೌಲನನ್ನ ಯೇಸುವಿನ ಕಡೆಗೆ ನಡೆಸಿದಂಥದ್ದು ದಮಸ್ಕದಲ್ಲಿ ಉಂಟಾದಂತಹ ಒಂದು ದರ್ಶನ. ಯೇಸು ಸ್ವಾಮಿಯ ಆ ಒಂದು ದರ್ಶನ ಸೌಲನನ್ನ ಒಬ್ಬ ಪೌಲನನ್ನಾಗಿ ಮಾರ್ಪಡಿಸಿತು. ಪ್ರಿಯರೇ, ಒಂದು ಕಾಲದಲ್ಲಿ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿದೆವು. ನಾವೆಲ್ಲರೂ ಕುರಿಗಳಂತೆ ನಮ್ಮದೇ ಆದ ದಾರಿಯಲ್ಲಿ ನಡೆಯುತ್ತಿದ್ದೆವು.
ಆದರೆ ಯೇಸು ಕ್ರಿಸ್ತನ ಮಹಾಕೃಪೆಯಿಂದ, ಯೇಸು ಕ್ರಿಸ್ತನ ಮಹಾಕರುಣೆಯಿಂದ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಪದವಿಯಲ್ಲಿ ನಾವು ಸ್ಥಿರವಾಗಿ ನಿಂತಿದ್ದೇವಾ, ಅಥವಾ ಆದಾಮನಂತೆ ಆತನ ವಾಕ್ಯಕ್ಕೆ ಅವಿಧೇಯರಾಗಿದ್ದೇವಾ? ಯೂದನಂತೆ ಲೌಕಿಕ ಸುಖಕ್ಕೋಸ್ಕರವಾಗಿ, ಲೌಕಿಕ ಮೇಲುಗಳಿಗೋಸ್ಕರವಾಗಿ ಯೇಸುವನ್ನ ಹಿಡುಕೊಟ್ಟಿದ್ದೇವಾ ಎಂಬುವಂಥದ್ದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಧಾರ್ಮಿಕತೆಯಲ್ಲಿ ಹೆಚ್ಚಳ ಪಡುವಂಥದ್ದು ಹುಚ್ಚು ಮಾತಾಗಿದೆ. ಧಾರ್ಮಿಕತೆ ನಮ್ಮನ್ನ ಪರಲೋಕಕ್ಕೆ ಸೇರಿಸೋದಿಲ್ಲ. ಧಾರ್ಮಿಕತೆ ನಮ್ಮನ್ನು ಒಬ್ಬ ಕ್ರಿಸ್ತನ ಹಿಂಬಾಲಕನನ್ನಾಗಿ ಮಾರ್ಪಡಿಸುವುದಿಲ್ಲ. ಕ್ರಿಸ್ತನ ಹಿಂಬಾಲಕರು ಅಂದರೆ ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂತವರು ಕ್ರೈಸ್ತರು. ಒಬ್ಬ ವ್ಯಕ್ತಿಯ ಹೆಸರು ಒಬ್ಬ ಮನುಷ್ಯನನ್ನ ಕ್ರೈಸ್ತನು ಎಂಬುದಾಗಿ ನಿರೂಪಿಸುವುದಕ್ಕೆ ಸಾಧ್ಯವಿಲ್ಲ. ಅದು ಈ ಲೋಕದಲ್ಲಿ ಸಾಧ್ಯವಾಗಬಹುದು. ದೇವರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಕ್ರೈಸ್ತನಾಗುವಂಥದ್ದು ಅವನ ಹೆಸರಿನ ಮೂಲಕವಾಗಿ ಅಲ್ಲ, ಬದಲಾಗಿ ಕ್ರಿಸ್ತನ ಬೋಧನೆಗೆ ಅವನು ಅನುಗುಣವಾಗಿ ಜೀವಿಸುತ್ತಿದ್ದಾನೋ ಇಲ್ಲವೋ ಎಂಬುದರ ಮೇರೆಗೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ದೇವರನ್ನ ಆರಾಧಿಸುವುದಂತೆ, ಈ ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಕೊಟ್ಟಿರುವಾಗ ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗಿರಬೇಕು. ಅಲ್ಪ ನಿಮಿಷದ ದೇವರ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯ ಕೀರ್ತನೆಗಳು 29ನೇ ಕೀರ್ತನೆ, Psalms 29. ಅದರ 1ರಿಂದ 11 ವಾಕ್ಯಗಳಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಕೀರ್ತನೆ 29 ಇದು ದಾವೀದನು ಬರೆದಂತಹ ಒಂದು ಕೀರ್ತನೆಯಾಗಿದೆ. ಎ ಸಾಮ್ಸ್ ಆಫ್ ಡೇವಿಡ್. ಇದು ದೇವರನ್ನ ಸ್ತುತಿಸುವ ಒಂದು ಕೀರ್ತನೆ. ಪ್ರಿಯರೇ, ನಾವು ದೇವಾಲಯಕ್ಕೆ ಪ್ರತಿ ಭಾನುವಾರ ದೇವಾಲಯಕ್ಕೆ ಸೇರಿ ಬರುವಂಥದ್ದು ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ, ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ. 71ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು ಈ ರೀತಿ ನಾವು ನೋಡ್ತೇವೆ. 71ನೇ ಕೀರ್ತನೆ 22, 23 ವಾಕ್ಯಗಳಲ್ಲಿ, ನನ್ನ ದೇವರೇ ನಿನ್ನ ಸತ್ಯತೆಯನ್ನ ಸ್ಮರಿಸುತ್ತೇನೆ. ಇದು ದಾವೀದನು ತನ್ನ ಮುಪ್ಪಿನ ಪ್ರಾಯದಲ್ಲಿ ರಚಿಸಿದಂತಹ ಒಂದು ಕೀರ್ತನೆ ಆಗಿದೆ. 71ನೇ ಕೀರ್ತನೆ. ದಾವೀದನು ತನ್ನ ಬಾಲ್ಯ ಪ್ರಾಯದಿಂದ, ಅಂದರೆ ತಾನು ತನ್ನ ತಂದೆಯ ಕುರಿಗಳನ್ನ ಮೇಯಿಸುತ್ತಿದ್ದಂತಹ ಸಮಯದಿಂದ ಇಸ್ರಾಯೇಲರ ಸಿಂಹಾಸನದಲ್ಲಿ ಇಸ್ರಾಯೇಲರ ರಾಜನನ್ನಾಗಿ ಮಾರ್ಪಟ್ಟಿದ ತನಕ, ತನ್ನ ತರುವಾಯ ತನ್ನ ಮಗನಾದ ಸೊಲೊಮೋನನು ತನ್ನ ಸಿಂಹಾಸನದಲ್ಲಿ ಕೂತಂತಹ ಸಂದರ್ಭದ ತನಕ ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳನ್ನ ನೆನೆಸಿ, ಅಥವಾ ಅವರ ಜೀವಿತದಲ್ಲಿ ಸಂಭವಿಸಿದಂತಹ ಎಲ್ಲ ಸನ್ನಿವೇಶಗಳನ್ನು ನೆನೆಸಿ ಆತನು ಬರೆದಂತಹ ಒಂದು ಕೀರ್ತನೆಯಾಗಿದೆ ಈ ಒಂದು ಕೀರ್ತನೆ. ನಾವು ಆಶೀರ್ವಾದಗಳು ಎಂಬುದಾಗಿ ನೆನೆಸುವಾಗ ಕೇವಲ ಭೌತಿಕವಾಗಿ ಸಿಕ್ಕಿದಂತಹ ಅಥವಾ ಭೌತಿಕವಾಗಿ ನಮಗೆ ಲಾಭವಾಗಿರುವಂತಹ ವಿಷಯಗಳು ಎಂಬುದಾಗಿ ನಾವು ನೆನೆಸ್ತೇವೆ. ಆದರೆ ದಾವೀದನು ಈ ಕೀರ್ತನೆಯನ್ನು ಬರೆದಿರುವಂಥದ್ದು ತನ್ನ ಜೀವಿತದಲ್ಲಿ ಬಂದಂತಹ ಎಲ್ಲ ಸನ್ನಿವೇಶಗಳನ್ನ ನೆನೆಸಿ ಆತನು ಈ ಒಂದು ಕೀರ್ತನೆಯನ್ನ ಬರೆದಿದ್ದಾನೆ. ದಾವೀದನ ಜೀವಿತದಲ್ಲಿ ನಡೆದಂತಹ ಅನೇಕ ಸನ್ನಿವೇಶಗಳಲ್ಲಿ ಕೆಲವು ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ. ಅದು ದಾವೀದನು ಸ್ವತಃ ಹೇಳಿರುವಂಥದ್ದು 27ನೇ ಕೀರ್ತನೆಯಲ್ಲಿ, ನನ್ನ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆ ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ. ಅರ್ಥ, ತನ್ನ ಕುಟುಂಬದಲ್ಲಿ ಆತನು ಒಬ್ಬಂಟಿಗನಾಗಿ ಮಾರ್ಪಟ್ಟಂತಹ ವ್ಯಕ್ತಿಯಾಗಿದ್ದ.
ಕುಟುಂಬದಿಂದ ಬೇರ್ಪಡಿಸಿದಂತಹ ವ್ಯಕ್ತಿಯಾಗಿದ್ದ ದಾವೀದ. ಕಾರಣ, ಸಮುವೇಲ್ ಪ್ರವಾದಿ ಈಶಯನ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಈಶಯನ ಹೆಂಡತಿ, ಅವನ ಎಲ್ಲ ಮಕ್ಕಳು ಅಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದಾವೀದ ಅಲ್ಲಿ ಇಲ್ಲ. ದಾವೀದ ಕಾಡಲಿದ್ದಾನೆ. ಮನೆಯಲ್ಲಿ ಒಂದು ಸಂತೋಷದ ಸಂದರ್ಭ, ಒಂದು ಉಲ್ಲಾಸದ ಸಂದರ್ಭ, ಒಂದು ಉಲ್ಲಾಸ ನಡೀತಾ ಇರುವಂಥ ಸಂದರ್ಭದಲ್ಲಿ ಮನೆಯ ಮಗ, ಅದು ಚಿಕ್ಕ ಮಗ, ಮನೆಯಲ್ಲಿ ಇರಬೇಕಾದಂಥವನು ಕಾಡಿನಲ್ಲಿ ಇದ್ದಾನೆ. ಇಟ್ ಶೋಸ್ ಡಿಸ್ಕ್ರಿಮಿನೇಷನ್. ಇದು ತೋರಿಸ್ತದೆ ವ್ಯತ್ಯಾಸ ಏನೆಂಬುದಾಗಿ. ಆದುದರಿಂದಲೇ ದಾವೀದ ಹೇಳುವಂಥದ್ದು, ತಂದೆ ತಾಯಿಗಳು ತೊರೆದು ಬಿಟ್ರೇನು ಯೆಹೋವನು ನನ್ನನ್ನು ಸೇರಿಸ್ಕೊಳ್ತಾನೆ. ಆತನು ಕಾಡಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಬಾರಿ ಸಿಂಹ ಮತ್ತು ಕರಡಿ ಆತನ ಕುರಿಯನ್ನ ಕೊಲ್ಲುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವರು ದಾವೀದನನ್ನು ಕಾಪಾಡ್ದ. ಆ ಒಂದು ಸಂದರ್ಭ. ಇಸ್ರಾಯೇಲರು ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೋಲಿಯಾತನು ಇಸ್ರಾಯೇಲರಿಗೆ ವಿರೋಧವಾಗಿ ಆರ್ಭಟಿಸುವಾಗ ಅವನೊಟ್ಟಿಗೆ ಯುದ್ಧ ಮಾಡುವುದಕ್ಕೆ ಯಾರು ತಯಾರಿಲ್ಲದೆ ಎಲ್ಲ ಇಸ್ರಾಯೇಲರು ಗುಹೆಗಳಲ್ಲಿ ಅಡಗಿಕೊಂಡಿರುವಂತಹ ಸಂದರ್ಭದಲ್ಲಿ ದಾವೀದನು ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಹೋಗಿ ಆತನು ಗೋಲಿಯಾತನನ್ನು ಕೊಂದಾಕದ. ತದನಂತರವಾಗಿ ಸಂಭವಿಸಿರುವಂಥದ್ದು ನಮಗೆ ಗೊತ್ತು. ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ಅನೇಕ ಬಾರಿ ಪ್ರಯತ್ನಿಸಿದ. 2 ಬಾರಿ ಈಟಿಯನ್ನು ಎಸೆದ. ದೇವರು ಆ ಈಟಿಯಿಂದ ದಾವೀದನನ್ನು ಕಾಪಾಡ್ದ. ಅವನು ಅರಮನೆಯಲ್ಲಿ ಇರುವಾಗ ಆತನು ಸೈನಿಕರನ್ನ ಕಳಿಸಿದ ಅವನನ್ನು ಕೊಲ್ಲುವುದಕ್ಕೆ. ಆತನು ಅಲ್ಲಿಂದ ಓಡಿ ಹೋದ. ನಂತರವಾಗಿ ಗುಹೆಗಳಲ್ಲಿ, ಅಡವಿಗಳಲ್ಲಿ ಆತನು ಅಲೆದ. ನಂತರ ಅವನ ಮಗನಾದ ಅಬ್ಷಾಲೋಮನು ಅವನಿಗೆ ವಿರೋಧವಾಗಿ ಎದ್ದು ನಿಂತ. ಹೀಗೆ ಸನ್ನಿವೇಶಗಳು ಒಂದಲ್ಲ ಎರಡಲ್ಲ. ಸ್ವತಃ ದಾವೀದನು ಹೇಳಿರುವಂಥದ್ದು ಯೋನಾಥಾನನಿಗೆ, ಒನ್ ಡೇ ಐ ವಿಲ್ ಡೈ, ಒಂದು ದಿನ ನಾನು ಈ ಸೌಲನ ಕೈಯಿಂದ ಸಾಯ್ತೇನೆ. ಈ ಹಿಮ್ಸೆಲ್ಫ್ ಡಿಸೈಡೆಡ್. ಆತನು ಸ್ವತಃ ತೀರ್ಮಾನಿಸ್ಬಿಟ್ಟ. ಕಾರಣ ಪರಿಸ್ಥಿತಿಗಳು ಅಷ್ಟು ವಿರುದ್ಧವಾಗಿತ್ತು ದಾವೀದನ ಜೀವಿತದಲ್ಲಿ. ಬಟ್ ಯಾವ ಪರಿಸ್ಥಿತಿಗಳು ದಾವೀದನನ್ನ ಕಷ್ಟದಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ ಹಾಕಿದಾಗಿಯೂ ಈ ಯಾವ ಪರಿಸ್ಥಿತಿಗಳು ದಾವೀದನ ಪ್ರಾಣವನ್ನ ದಾವೀದನಿಂದ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಯೋಬನ ಜೀವಿತವನ್ನು ನಾವು ನೋಡುವಾಗ ಸೈತಾನನು ಯೋಬನ ಕುರಿತಾಗಿ ಹೇಳುವಂಥದ್ದು, ಯೋಬನು ಸುಮ್ಮನೆ ಅಲ್ಲ ನಂಬಿಕೆಯನ್ನು ಇಟ್ಟಿರುವಂಥದ್ದು, ಅವನಿಗೆ ಲಾಭ ಇದೆ. ಇಂದು ಅನೇಕರು ಲಾಭವನ್ನ ನೋಡಿ ಯೇಸುವನ್ನು ಆರಾಧಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ವಾಟ್ ಪ್ರಾಫಿಟ್ ವಿ ವಿಲ್ ಗೆಟ್? ಇಲ್ಲಿ ಬರುವುದರಿಂದ ನನಗೆ ಸಿಕ್ಕುವಂತ ಲಾಭ ಏನು? ಅನೇಕ ಆತ್ಮಿಕ ಕೂಟಗಳು ಇಂದು ಲಾಭದ ಕೂಟವಾಗಿದೆ. ಅನೇಕ ಆತ್ಮಿಕ ನಾಯಕರ ಮೂಲ ಉದ್ದೇಶ ವಾಟ್ ಪ್ರಾಫಿಟ್ ವಿ ವಿಲ್ ಗೆಟ್. ಈ ಒಂದು ಪೊಸಿಷನ್ಗೆ ನಾನು ಬಂದರೆ, ಈ ಒಂದು ಸ್ಥಾನಕ್ಕೆ ನಾನು ಬಂದರೆ ನನಗೆ ಸಿಕ್ಕುವಂತಹ ಲಾಭ ಏನು? ಅಥವಾ ಈ ಒಂದು ಸ್ಥಾನದಿಂದ ನಾನು ಏನೆಲ್ಲ ಲಾಭವನ್ನು ಸಂಪಾದಿಸಬಹುದು? ಸೈತಾನನು ಹೇಳುವಂಥದ್ದು, ಯೋಬನಿಗೆ ಲಾಭ ಇದೆ. ಆದರೆ ದೇವರಿಗೆ ಗೊತ್ತಿತ್ತು ಯೋಬನ ಲಾಭ ಕಾಣುವಂತ ಐಶ್ವರ್ಯವಲ್ಲ, ಯೋಬನ ಲಾಭ ತನ್ನ ಸೃಷ್ಟಿಕರ್ತನು ಎಂಬುದಾಗಿ. ಸೈತಾನನು ಅವನ ಎಲ್ಲ ಆಸ್ತಿಗಳನ್ನ, ಅವನ ಎಲ್ಲ ಮಕ್ಕಳನ್ನ ತೆಗೆದುಕೊಂಡು ಬಿಟ್ಟ. ಆದರೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಅವನ ಪ್ರಾಣವನ್ನು ಮಾತ್ರ ನೀನು ಮುಟ್ಟಬೇಡ. ಯು ಹ್ಯಾವ್ ಟು ಸ್ಪೇರ್. ಅದನ್ನು ಉಳಿಸ್ಬೇಕು. ಕಾರಣ ಅದರ ಅಧಿಪತಿ ನಾನಾಗಿದ್ದೇನೆ. ದಾವೀದನ ಜೀವಿತವನ್ನು ಪರೀಕ್ಷಿಸುವಂತಹ ಸಂದರ್ಭದಲ್ಲಿ
ದಾವೀದನು ತನ್ನ ತಂದೆಯ ಕುರಿಗಳನ್ನ ಕಾಯುವಂತಹ ಸಂದರ್ಭದಲ್ಲಿ ಆ ಸಿಂಹವು ಅವನ ಕುರಿಯನ್ನ ಹಿಡಿಯುವುದಕ್ಕೆ ಬಂದಾಗ ಆ ಸಿಂಹವು ದಾವೀದನನ್ನ ಸಾಯಿಸಬಹುದಾಗಿತ್ತು. ಗಾಡ್ ಸ್ಪೇರ್ಡ್ ದೇರ್. ಆ ಕರಡಿಯು ದಾವೀದನನ್ನ ಕೊಲ್ಲಬಹುದಾಗಿತ್ತು. ಗಾಡ್ ಸ್ಪೇರ್ಡ್ ದೇರ್. ದೇವರು ಅವರನ್ನು ಉಳಿಸ್ತಾ. ಗೋಲಿಯಾತನು ದಾವೀದನನ್ನ ಕೊಲ್ಲಬಹುದಾಗಿತ್ತು. ದೇವರು ಕಾಪಾಡ್ದ. ಸೌಲನು 2 ಬಾರಿ ದಾವೀದನು ಕಿನ್ನರಿಯನ್ನು ನುಡಿಸುವಂತಹ ಸಂದರ್ಭದಲ್ಲಿ ಈಟಿಯನ್ನು ಎಸೆದ. ಅಲ್ಲಿ ಅವನು ಮರಣವನ್ನು ಹೊಂದಬಹುದಾಗಿತ್ತು. ಗಾಡ್ ಸ್ಪೇರ್ಡ್. ದೇವರು ಕಾಪಾಡ್ದ. ಗವಿಗಳಲ್ಲಿ, ಅಡವಿಯಲ್ಲಿ ದಾವೀದನು ಸಾಯಬಹುದಾಗಿತ್ತು. ಆಕೀಷನ ಮುಂಭಾಗದಲ್ಲಿ ದಾವೀದನು ಸಾಯಬಹುದಾಗಿತ್ತು. ಅಮಾಲೇಕ್ಯರನ್ನು ಯುದ್ಧ ಮಾಡುವಾಗ ದಾವೀದನು ಸಾಯಬಹುದಾಗಿತ್ತು. ಗಾಡ್ ಸ್ಪೇರ್ಡ್. ಎಲ್ಲ ಸನ್ನಿವೇಶಗಳನ್ನ ನೆನೆಸಿ ದಾವೀದನು ದೇವರನ್ನ ಸ್ತುತಿಸುವಂಥದ್ದನ್ನು ನೋಡುತ್ತೇವೆ. ದಾವೀದನು ದೇವರನ್ನು ಸ್ತುತಿಸುವಂಥದ್ದು 71ನೇ ಕೀರ್ತನೆ 22-23 ವಾಕ್ಯದಲ್ಲಿ, ದೇವರೇ ನಿನ್ನ ಸತ್ಯತೆಯನ್ನು ಸ್ಮರಿಸ್ತೇನೆ. ಐ ವಿಲ್ ರಿಮೆಂಬರ್. ವರ್ಷಿಪ್ ಇಸ್ ರಿಮೆಂಬರಿಂಗ್ ವಾಟ್ ಗಾಡ್ ಹಸ್ ಡನ್. ಆರಾಧನೆಯು ನಾವು ಸ್ಮರಣೆ ಮಾಡುವಂಥದ್ದಾಗಿದೆ, ಸ್ಮರಿಸುವಂಥದ್ದು. ನಾವೆಲ್ಲರೂ ಬಾಯ್ಪಾಠ ಮಾಡಿರುವಂತಹ ಒಂದು ಕೀರ್ತನೆ 103ನೇ ಕೀರ್ತನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಅಕ್ಟೋಬರ್ ತಿಂಗಳ 1ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕಾಪಾಡಿದ್ದಾನೆ. ಅಕ್ಟೋಬರ್ ತಿಂಗಳ ಪ್ರಾರಂಭ ಭಾನುವಾರ 3ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಡು ಯು ರಿಮೆಂಬರ್ ಹೌ ಗಾಡ್ ಇಸ್ ಗುಡ್? ದೇವರು ಎಷ್ಟರ ಮಟ್ಟಿಗೆ ಒಳ್ಳೆಯವನಾಗಿದ್ದನು ಎಂಬುದಾಗಿ ನೀವು ಯೋಚನೆ ಮಾಡಿದ್ದೀರಾ? ಇಟ್ ಇಸ್ ರಿಮೆಂಬರಿಂಗ್. ರೀಕಾಲ್. ಸ್ಮರಣೆ ಮಾಡುವಂಥದ್ದು ರೀಕಾಲ್. ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಐ ವಿಲ್ ರೀಕಾಲ್. ನಾನು ಸ್ಮರಿಸ್ತೇನೆ. ಸಿಂಹದ ಬಾಯಿಯಿಂದ ತಪ್ಪಿಸಿದಂತ ನಾನು ಸ್ಮರಿಸ್ತೇನೆ. ಕರಡಿಯಿಂದ ತಪ್ಪಿಸಿದಂತ ನಾನು ಸ್ಮರಿಸ್ತೇನೆ. ಗೋಲಿಯಾತನ ಕೈಯಿಂದ ಬಿಡಿಸಿದಂತ ನಾನು ಸ್ಮರಿಸ್ತೇನೆ. ಸೌಲನ ಕೈಯಿಂದ ಬಿಡಿಸಿದಂತ ನಾನು ಸ್ಮರಿಸ್ತೇನೆ. ಗವಿಗಳಲ್ಲಿ ಕಾಪಾಡಿದಂತ ನಾನು ಸ್ಮರಿಸ್ತೇನೆ. ಅಬ್ಷಾಲೋಮನ ಆ ಕುತಂತ್ರದಿಂದ ನನ್ನ ಬಿಡಿಸಿದಂತ ನಾನು ಸ್ಮರಿಸ್ತೇನೆ. ರೀಕಾಲ್. ಕಳೆದ ಭಾನುವಾರದ ಮಧ್ಯಾಹ್ನ ಸಮಯದಿಂದ ಈ ಭಾನುವಾರದ ಬೆಳಗಿನ ಜಾವದ ತನಕ ದೇವರು ನಿನ್ನ ಜೀವಿತದಲ್ಲಿ ಮಾಡಿರುವಂತದ್ದನ್ನ ಸ್ಮರಿಸುವಂತದ್ದಾಗಿದೆ ಆರಾಧನೆ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಸ್ಮರಿಸ್ತೇನೆ. ಐ ವಿಲ್ ರಿಮೆಂಬರ್, ಐ ವಿಲ್ ರೀಕಾಲ್. 2, ಸ್ವರಮಂಡಲದಿಂದ ನಿನ್ನನ್ನು ಸಂಕೀರ್ತಿಸುತ್ತೇನೆ. We have to worship. ಸೊ 3ನೇದಾಗಿ ನಾವು ನೋಡುವಂಥದ್ದು, ನಾನು ನಿನ್ನನ್ನು ಭಜಿಸ್ತೇನೆ. 4ನೇದಾಗಿ ಹೇಳುವಂಥದ್ದು, ನಾನು ನಿನ್ನನ್ನು ವರ್ಣಿಸುತ್ತೇನೆ. ಆರಾಧನೆಯಲ್ಲಿ ಅಡಕವಾಗಿರುವಂಥದ್ದು. ಪ್ರಿಯರ, 29ನೇ ಕೀರ್ತನೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದು ದೇವರನ್ನ ಸ್ತುತಿಸುವಂತಹ ಒಂದು ಕೀರ್ತನೆಯಾಗಿದೆ. ಇಲ್ಲಿ ಕೀರ್ತನೆಗಾರನು ಕೀರ್ತನೆ ಪ್ರಾರಂಭ ಮಾಡುವಂಥದ್ದು, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಯೋಗ್ಯವಾದ ಘನವನ್ನ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಂತಹ ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ ಅನುಗುಣವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇವ. ನಿಮ್ಮ ಮನೆಗೆ ಒಬ್ಬ ಸಹಾಯವನ್ನ ಕೇಳಿ ಬಂದ್ರೆ ಅಥವಾ ಒಬ್ಬ ಭಿಕ್ಷಕ ಬಂದ್ರೆ ಅವನಿಗೆ ನೀವು ಕೊಡುವಂತಹ ಆಹಾರ
ನಿಮ್ಮ ಮನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದರೆ ಅವರಿಗೆ ನೀವು ಕೊಡುವಂತ ಆಹಾರ ಒಂದೇನಾ? ಮತ್ತೊಂದು ಆವತ್ತು ಹೇಳ್ತೇನೆ, ಒಬ್ಬ ಭಿಕ್ಷುಕ ನಮ್ಮ ಮನೆಗೆ ಬಂದ್ರೆ ನಾವು ಕೊಡುವಂತಹ ಆಹಾರ, ಒಬ್ಬ ಗಣ್ಯ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ನಾವು ಅವನಿಗೆ ಕೊಡುವಂತ ಆಹಾರ ಒಂದೇನಾ? We have to think. ಸರ್ವಗಳ ಸೃಷ್ಟಿಕರ್ತನಾದ ಯೆಹೋವನಿಗೆ ನಾವು ಯೋಗ್ಯವಾದ ಘನವನ್ನ, ಯೋಗ್ಯವಾದ ಆರಾಧನೆಯನ್ನ, ಯೋಗ್ಯವಾದ ಮಹತ್ವವನ್ನ, ಯೋಗ್ಯವಾದ ಮಹಿಮೆಯನ್ನ ಸಲ್ಲಿಸುತ್ತಿದ್ದೇವ. ಇಲ್ಲಿ ದೇವದೂತರುಗಳಿರ. ಇಲ್ಲಿ ದಾವೀದನು ಹೇಳುವಂಥದ್ದು, ಗಿವ್ ಅಂಟು ಯಾವೆ ಅಂದ್ರೆ ಯೆಹೋವನಿಗೆ ಕೊಡಿರಿ. ಅಸ್ಕ್ರೈಬ್ ಅಂದ್ರೆ ಆತನಿಗೆ ಸಲ್ಲಬೇಕಾದದನ್ನು ಆತನಿಗೆ ಕೊಡ್ರಿ. ಆರಾಧನೆಯು ಆತನಿಗೆ ಮಾತ್ರ ಸಲ್ಲತಕ್ಕದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ನಾನು ಸಲ್ಲಗೊಡಿಸುವುದಿಲ್ಲ. ಈ ಭಾನುವಾರ ದೇವಾಲಯಕ್ಕೆ ನಾವು ಬಂದಿರುವಾಗ, ದೇವರನ್ನ ಆರಾಧಿಸುವಾಗ, ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ದೇವರಿಗೆ ಸಲ್ಲಿಸುತ್ತಿದ್ದೇವಾ? ವಿ ಹ್ಯಾವ್ ಟು ಥಿಂಕ್ ಅಬೌಟ್. ಆರಾಧನೆ ಅನ್ನುವಂಥದ್ದು ಭಾನುವಾರ ಒಂದು ಕಟ್ಟಡದ 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಹೋಗುವಂಥದ್ದಲ್ಲ. ಆರಾಧನೆ ಆರಾಧನೆ ಎನ್ನುವಂಥದ್ದು ನಾವು ಸಲ್ಲಿಸುವಂತ ಕಾಣಿಕೆ ಅಲ್ಲ. ಆರಾಧನೆ ಎನ್ನುವಂಥದ್ದು ನಾವು ಕೊಡುವಂತಹ ದಶಮ ಭಾಗವಲ್ಲ. ಆರಾಧನೆ ಅನ್ನುವಂಥದ್ದು ನಾವು ಕೊಡುವಂತಹ ಕೃತಜ್ಞತಾ ಕಾಣಿಕೆಯಲ್ಲ. ಆರಾಧನೆ ಇದ್ಯಾವುದು ದೇವರಿಗೆ ಬೇಕಾಗಿಲ್ಲ. ನೀವು ಕೊಡುವಂತಹ ಹಣವನ್ನ ಯಾರು ಪರಲೋಕಕ್ಕೆ ಡೆಪಾಸಿಟ್ ಮಾಡೋದಿಲ್ಲ. They will use for themselves in the name of God. ಇದ್ಯಾವುದು ನಿನ್ನನ್ನು ಪರಿಪೂರ್ಣತೆಗೆ ತರುವುದಿಲ್ಲ. ಇದ್ಯಾವುದು ನಿನ್ನನ್ನು ಪರಿಶುದ್ಧಗೊಳಿಸುವುದಿಲ್ಲ. ವಾಟ್ ಇಸ್ ವರ್ಷಿಪ್? ಆರಾಧನೆ ಅಂದ್ರೆ ಏನು? ದೇವರಿಗೆ ಸಲ್ಲಬೇಕಾದಂಥದ್ದು ಏನು? ದೇವರಿಗೆ ಸಲ್ಲಬೇಕಾಗಿರುವಂಥದ್ದು ನಿನ್ನ ಕಾಣಿಕೆಯಲ್ಲ. ಇವತ್ತು ನಾವು ದೇವರಿಗೆ ಸಲ್ಲಬೇಕಾಗಿರುವಂತ ಕಾರ್ಯಗಳಿದೆ. ಕಾಣಿಕೆ, ದಶಮ ಭಾಗ, ಕೃತಜ್ಞತೆ ಕಾಣಿಕೆ, ಬೇರೆ ಯಾವುದೂ ಅಲ್ಲ. ಇದ್ಯಾವುದೂ ಅಲ್ಲ ದೇವರಿಗೆ ಸಲ್ಲಬೇಕಾಗಿರುವಂಥದ್ದು. ದೇವರಿಗೆ ಸಲ್ಲಬೇಕಾಗಿರುವಂಥದ್ದು ಅಸ್ಕ್ರೈಬ್ ಟು ಯಾವೆ, ಗಿವ್ ಅಂಟು ಯಾವೆ. ಯೆಹೋವನಿಗೆ ಕೊಡ್ರಿ. ಯೆಹೋವನಿಗೆ ಸೇರಬೇಕಾಗಿರುವಂಥದ್ದನ್ನ, ಯೆಹೋವನಿಗೆ ಸೇರಬೇಕಾಗಿರುವ ಸ್ತೋತ್ರವನ್ನ, ಯೆಹೋವನಿಗೆ ಸೇರಬೇಕಾಗಿರುವ ಘನತೆಯನ್ನ, ಯೆಹೋವನಿಗೆ ಸೇರಬೇಕಾಗಿರುವ ಮಹತ್ವವನ್ನ ಯೆಹೋವನಿಗೆ ಕೊಡ್ರಿ. ನಮ್ಮ ಆರಾಧನೆಯಲ್ಲಿ ನಾವು ಇದನ್ನ ಯೆಹೋವನಿಗೆ ಕೊಡ್ತಾ ಇದ್ದೇವಾ? Are we giving this to God? We have to examine. 2ನೇ ವಾಕ್ಯದಲ್ಲಿ ಹೇಳ್ತದೆ, ಯೆಹೋವನ ನಾಮಕ್ಕೆ ಯೋಗ್ಯವೆಂಬ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣ. Without holiness, it is impossible to please God. Without tithe, it is impossible to please pastors. ಕಾಣಿಕೆ ಇಲ್ಲದೆ ಪಾಲಕರನ್ನ ಪ್ರೀತಿಪಡಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಪರಿಶುದ್ಧತೆ ಇಲ್ಲದೆ ದೇವರನ್ನ ಪ್ರೀತಿಪಡಿಸೋದಕ್ಕೆ ಸಾಧ್ಯವಿಲ್ಲ. ಹೋಲಿನೆಸ್, ಪರಿಶುದ್ಧತೆ.
ಕ್ರೈಸ್ತ ಜೀವಿತ ನಮ್ಮ ಪ್ರತಿಯೊಂದು ಅವಯವಗಳೊಂದಿಗೆ ತೀರ್ಮಾನಿಸಿದಂತಹ ಜೀವಿತವಾಗಿರಬೇಕು. ಕ್ರೈಸ್ತ ಜೀವಿತ ಇಟ್ ಇಸ್ ನಾಟ್ ಎ ಶೋ ಆಫ್ ಲೈಫ್. ಇದು ತೋರ್ಪಡಿಸಿಕೊಳ್ಳುವಂತಹ ಜೀವಿತವಲ್ಲ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. We have to worship. We have to bow down before the Almighty God with the holiness. Without holiness, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. ಯೋಹಾನನ ಸುವಾರ್ತೆಯಲ್ಲಿ ಯಾವ ಕುರುಡ ಹೇಳುವಂಥದ್ದು, ಪಾಪಿಗಳ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಯೇಸುವನ್ನು ಹಿಡುಕೊಟ್ಟಂತಹ ಯೂದ ಆ 30 ಬೆಳ್ಳಿ ನಾಣ್ಯವನ್ನ ದೇವಾಲಯಕ್ಕೆ ಎಸೆದು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ. ಯಾವ ಯಹೂದ್ಯರು ಈ ಯೇಸುಗೋಸ್ಕರವಾಗಿ ಈ 30 ನಾಣ್ಯವನ್ನು ಕೊಟ್ಟರು, ಅದೇ ಯಹೂದ್ಯರು ಹೇಳುವಂಥದ್ದು, ಇದು ದೇವಾಲಯಕ್ಕೆ ಸೇರತಕ್ಕದಲ್ಲ, ಇದು ಅಧರ್ಮದಿಂದ ಬಂದಿರುವಂಥದ್ದು. ಟುಡೇ ನೋ ಪ್ರಾಬ್ಲಮ್, ವೇರ್ ವಾಟ್ ಎವರ್ ಇಟ್ ಮೇ ಬಿ, ವಿ ನೀಡ್, ದಟ್ಸ್ ಆಲ್. ಪರಿಶುದ್ಧತ್ವ, ನಾವು ಕೊಡುವಂತ ಕಾಣಿಕೆ ಅದು ಪರಿಶುದ್ಧವಾಗಿರಬೇಕು. ನಾವು ಸಲ್ಲಿಸುವಂತ ದಶಮ ಭಾಗ ಅದು ಪರಿಶುದ್ಧವಾಗಿರಬೇಕು. ಕೊಡುವಂತಹ ವ್ಯಕ್ತಿ ಪರಿಶುದ್ಧತೆಯಿಂದ ಕೊಡದೆ ಹೋಗಿದ್ರೆ ತೆಗೆದುಕೊಳ್ಳುವಂತ ವ್ಯಕ್ತಿ ಯೋಚನೆ ಅದನ್ನು ಪ್ರಾರ್ಥಿಸಬೇಕು, ವೆದರ್ ಇಟ್ ಇಸ್ ಕಮ್ ಫ್ರಮ್ ದ ಹೋಲಿನೆಸ್ ಆರ್ ನಾಟ್. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೇಡಿರಿ. ಪರಿಶುದ್ಧತ್ವ, ಪ್ರಿಯರೇ, ಅವರ್ ಗಾಡ್ ಇಸ್ ಅ ಹೋಲಿ ಗಾಡ್. ನಮ್ಮ ದೇವರು ಪವಿತ್ರನು. ಯೇಸು ಸ್ವಾಮಿಯ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವಂಥದ್ದು, ಆತನು ನಮ್ಮ ಹಾಗೆ ಪರೀಕ್ಷಿಸಲ್ಪಟ್ಟನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆಸ್ ಎ ಹ್ಯೂಮನ್, ಒಬ್ಬ ಮನುಷ್ಯನಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಒಂದು ಪಾಪಮಯವಾದಂತಹ ಜೀವಿತವನ್ನು ತೋರಿಸಿ ಆತನು ಹೋಗಿದ್ದಾನೆ. ವಿ ಹ್ಯಾವ್ ಟು ಫಾಲೋ ಹಿಸ್ ಫುಟ್ ಸ್ಟೆಪ್. ನಾವು ಆತನ ಹೆಜ್ಜೆಗಳಲ್ಲಿ ನಡೆಯುವಂಥವರಾಗಿರಬೇಕು. 33.5 ವರ್ಷ ಆತನು ಈ ಲೋಕದಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ, ಒಬ್ಬ ಕ್ರೈಸ್ತ ಒಂದು ಪರಿಶುದ್ಧವಾದ ಜೀವಿತವನ್ನ ಜೀವಿಸಬಹುದೆಂಬುದಾಗಿ ಆತನು ತೋರಿಸಿಕೊಟ್ಟು ಹೋಗಿದ್ದಾನೆ. ಆತನು ಒಂದು ಮಾದರಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಇಲ್ಲಿ ನಾವು ನೋಡುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ ಎಂಬುದಾಗಿ. ಪ್ರಿಯರೇ, ನಾವು ದೇವರ ಸನ್ನಿಧಾನದಲ್ಲಿ ಬಂದಿರುವಂಥದ್ದು ಆತನನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ಈ ಕೀರ್ತನೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 3ರಿಂದ 10 ವಾಕ್ಯಗಳನ್ನು ನಾವು ನೋಡುವಾಗ ದೇವರ ಶ್ರೇಷ್ಠತೆಯ ಕುರಿತಾಗಿ ವಿವರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೆಹೋವನ ಮಹಾಧ್ವನಿ ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ ಎಂಬುದಾಗಿ. ಅದರ ಕೊನೆಯ ವಾಕ್ಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಸುಕ್ಷೇಮ, ಈ ಸುಕ್ಷೇಮ ಎಂಬುವಂಥ ಪದ ನಾವು ಅರ್ಥೈಸಿಕೊಂಡಿರುವಂಥದ್ದು ಪ್ರಾಬ್ಲಮ್ ಫ್ರೀ ಲೈಫ್, ಕಂಟೆಂಟ್ಮೆಂಟ್ ಲೈಫ್.
ಯಾವುದೇ ತೊಂದರೆಗಳು ಇಲ್ಲದಂತಹ ಸಮೃದ್ಧಿಯ ಜೀವಿತ. ಸುಕ್ಷೇಮ ಅಂದರೆ ಸಮೃದ್ಧಿ. ಹಣದಲ್ಲಿ ಸಮೃದ್ಧಿ, ವಾಹನದಲ್ಲಿ ಸಮೃದ್ಧಿ, ಆಹಾರದಲ್ಲಿ ಸಮೃದ್ಧಿ, ವಸ್ತ್ರದಲ್ಲಿ ಸಮೃದ್ಧಿ, ಎಲ್ಲದರಲ್ಲಿ ಸಮೃದ್ಧಿ. ದಾವೀದನು ಹೇಳುವಂಥದ್ದು ಲೌಕಿಕವಾದ ಸಮೃದ್ಧಿಯ ವಿಷಯ, ಸುಕ್ಷೇಮದ ಕುರಿತಾಗಿ ಅಲ್ಲ. 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಯಾವುದು, ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶಾಡೋ ಆಫ್ ಡೆತ್, ಐ ವಿಲ್ ಫಿಯರ್ ನೋ ಇವಿಲ್. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದರೇನು. ನಾವೆಲ್ಲರೂ ಕೇಳಿರುವಂತಹ ಒಂದು ಕತೆ. ಒಬ್ಬ ಭಕ್ತ ಯಾತ್ರೆ ಮಾಡ್ತಾ ಇದ್ದ. ಒಂದು ಒಳ್ಳೆಯ ದಾರಿಯಲ್ಲಿ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಆ ಭಕ್ತನ ಮುಂಭಾಗದಲ್ಲಿ 2 ಪಾದಗಳು ಹೋಗ್ತಾ ಇತ್ತು. ಈ ಭಕ್ತ ಆ ಪಾದದ ಮೇಲೆ ತನ್ನ ಪಾದವನ್ನು ಇಟ್ಟು ಮುಂದೆ ಮುಂದೆ ಹೋಗ್ತಾ ಇದ್ದ. ಅಲ್ಲಿಂದ ಮುಂದಕ್ಕೆ ಹೋಗಿ ಒಂದು ಮರಳಿನಲ್ಲಿ ನಡೀತಾ ಇದ್ದ. ಆ ಮರಳಿನಲ್ಲೂ ಸಹ ಆ ಭಕ್ತ ಆತನ ಮುಂಭಾಗದಲ್ಲಿ 2 ಪಾದವನ್ನು ನೋಡ್ದ. ಈ ವಾಸ್ ವಾಕಿಂಗ್. ಆತನು ಅದೇ ಪಾದದ ಮೇಲೆ ತನ್ನ ಪಾದವನ್ನು ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಎವ್ರಿಥಿಂಗ್ ಇಸ್ ಸ್ಮೂತ್, ಯಾವ ತೊಂದರೆ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಮುಂದೆ ಒಂದು ಪಾದ ಹೋಗ್ತಾ ಇದೆ, ಅಲ್ಲಿ ಯಾವುದೇ ರೀತಿಯ ಮುಳ್ಳುಗಳು ಇಲ್ಲ, ಕಲ್ಲುಗಳು ಇಲ್ಲ. ನಂತರವಾಗಿ ಒಂದು ಗುಡ್ಡಗಾಡಿನ ಪ್ರದೇಶಕ್ಕೆ ಬಂದ. ಕಲ್ಲುಗಳು, ಮುಳ್ಳುಗಳು ತುಂಬಿರುವಂತಹ ಸ್ಥಳ. ಅಲ್ಲಿಗೆ ಬಂದಾಗ ಯಾವ ಪಾದವು ಕಾಣ್ತಾ ಇಲ್ಲ. He cried, the God. ಯಾಕೆ? ಸುಂದರವಾದ ಸ್ಥಳದಲ್ಲಿ ನಿನ್ನ ಪಾದವನ್ನು ನಾನು ನೋಡಿದೆ, ಮರಳಿನ ಮೇಲೆ ನಿನ್ನ ಪಾದವನ್ನು ನೋಡಿದೆ. ಆದರೆ ಈ ಮುಳ್ಳುಗಳ ಮಧ್ಯದಲ್ಲಿ, ಈ ಮುಳ್ಳಿನ ಹಾದಿಯಲ್ಲಿ, ಈ ಕಠಿಣವಾದ ಹಾದಿಯಲ್ಲಿ ವೇರ್ ಆರ್ ಯು, ಎಲ್ಲಿದ್ಯಾ ನೀನು? ಆಗ ದೇವರು ಅವನಿಗೆ ಹೇಳಿದಂಥ ಒಂದು ಮಾತು, ಮೈ ಸನ್, ನನ್ನ ಮಗನೇ, ನೌ ಐ ಆಮ್ ವಾಕಿಂಗ್, ನಾನು ನಡೀತಾ ಇದ್ದೀನಿ. ಯು ಆರ್ ಇನ್ ಮೈ ಪಾಮ್, ನೀನು ನನ್ನ ಕೈಯಲ್ಲಿ ಇದೆಯಾ. ಐ ಕ್ಯಾರಿಡ್ ಯು, ನಾನು ನಿನ್ನನ್ನು ಒತ್ಕೊಂಡಿದ್ದೇನೆ. ಈಗ ನಡೀತಾ ಇರುವಂಥದ್ದು ನೀನಲ್ಲ, ಈಗ ನಡೀತಾ ಇರುವಂಥದ್ದು ನಾನು. ಯು ಆರ್ ಇನ್ ಮೈ ಪಾಮ್, ನೀನು ನನ್ನ ಅಂಗೈಯಲ್ಲಿ ಇದೆಯಾ. ದೇವರ ವಾಕ್ಯವನ್ನು ನೋಡ್ತೇವೆ, ಆತನು ನಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿದ್ದಾನೆ, ಕೆತ್ತಿದ್ದಾನೆ ಎಂಬುದಾಗಿ. ಅಂದ್ರೆ ಇಟ್ ವಿಲ್ ಬಿ ಫಾರ್ ಎವರ್, ಕೆತ್ತುವಂಥದ್ದು ನಿರಂತರವಾಗಿ ಇರುವಂಥದ್ದಾಗಿದೆ. ನಮ್ಮ ಈ ಲೋಕದ ಯಾತ್ರೆಯಲ್ಲಿ ಪ್ರಿಯರೇ, ವಿ ಆರ್ ಇನ್ ಹಿಸ್ ಪಾಮ್, ನಾವು ಆತನ ಕೈಗಳಲ್ಲಿ ಇದ್ದೇವೆ. ವಿ ಆರ್ ಇನ್ ಹಿಸ್ ಪಾಮ್. ನಾವು ಬಿದ್ದು ಹೋಗುವಂತಹ, ನಾಶವಾಗಿ ಹೋಗುವಂತಹ, ನಿರ್ನಾಮವಾಗಿ ಹೋಗುವಂತಹ ಅನೇಕ ಪರಿಸ್ಥಿತಿಗಳು, ಅನೇಕ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬಂದಿದೆ. ಇವುಗಳ ಮಧ್ಯದಲ್ಲಿ ನಾವು ನಿಂತಿದಂಥದ್ದಲ್ಲ, ಆತನು ನಮ್ಮನ್ನು ನಿಲ್ಲಿಸಿರುವಂಥದ್ದಾಗಿದೆ. ವಿ ಥಿಂಕ್ ದಟ್ ದಿಸ್ ಇಸ್ ಬಿಕಾಸ್ ಆಫ್ ಮೈ ಇಂಟೆಲಿಜೆಂಟ್, ನನ್ನ ಬುದ್ಧಿವಂತಿಕೆಯಿಂದ ನಾನು ಬದುಕಿ ಬಂದೆ ಎಂಬುದಾಗಿ. ದಾವೀದನು 34ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆಕೀಷನ ಮುಂಭಾಗದಲ್ಲಿ ಸಿಕ್ಕಿಕೊಂಡಂತಹ ದಾವೀದನು ಒಬ್ಬ ಹುಚ್ಚನಾಗಿ ತೋರ್ಪಡಿಸಿಕೊಂಡು ಅಲ್ಲಿಂದ ಹೊರಗೆ ಬಂದ. ನಾವು ಹೇಳ್ತೇವೆ ಇದು ದಾವೀದನ ಬುದ್ಧಿವಂತಿಕೆ, ಇದು ದಾವೀದನ ಬುದ್ಧಿವಂತಿಕೆ ಎಂಬುದಾಗಿ ಅಲ್ಲ ಪ್ರಿಯರೇ, ಇಟ್ಸ್ ಗಾಡ್ಸ್ ವಿಸ್ಡಮ್. ಅವನು ಆಕೀಷನ ಮುಂಭಾಗದಲ್ಲಿ ಹೋದಂತ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ದೇವರು ಅವನಿಗೆ ಕೊಟ್ಟಂತಹ ಒಂದು ಜ್ಞಾನ, ತನ್ನನ್ನು ತಾನೇ ಒಬ್ಬ ಬುದ್ಧಿ ಭ್ರಮೆಯುಳ್ಳವನಾಗಿ ತೋರ್ಪಡಿಸಿಕೊಳ್ಳುವಂಥದ್ದು. ಅದರ ಫಲವಾಗಿ ಈ ಎಸ್ಕೇಪ್ ಫ್ರಮ್ ದೇರ್. ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ದೇವರು ನಮ್ಮನ್ನ ಇಂತಹ ಪರಿಸ್ಥಿತಿಗಳಿಂದ ಕಾಪಾಡಿದಾನೆ ಗೊತ್ತಾ? ವಿ ಡೋಂಟ್ ನೋ ದ್ಯಾಟ್. ನಮಗೆ ಗೊತ್ತೇ ಇಲ್ಲ ಅವೆಲ್ಲ. ಯಾಕೆಂದ್ರೆ ಅದು ಗೊತ್ತಾಗಿದ್ರೆ ವಿ ವಿಲ್ ಡೈ ಇಟ್ ಸೆಲ್ಫ್.
ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಿದ್ವಿ ಅದೇ ಜಾಗದಲ್ಲಿ. ಅದು ಆಗದೆ ಇರುವುದಕ್ಕೋಸ್ಕರವಾಗಿ ಅನೇಕ ಅಪಾಯಗಳನ್ನ ದೇವರು ನಮ್ಮ ಗಮನಕ್ಕೂ ಬಾರದೆ, ನಮ್ಮ ಯೋಚನೆಗೂ ಬಾರದೆ ಆತನು ನಮ್ಮನ್ನು ಕಾಪಾಡಿದ್ದಾನೆ. ವಿ ಹ್ಯಾವ್ ಟು ರಿಮೆಂಬರ್ ದಟ್. ನಾವು ಅದನ್ನ ಜ್ಞಾಪಕ ಮಾಡಿಕೊಳ್ಬೇಕು. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮಿಂದ ಎದುರು ನೋಡುವಂಥದ್ದು, ನಾವು ದೇವರಿಗೆ ಸಲ್ಲಿಸುವಂಥ ಆರಾಧನೆ ಅದು ಪರಿಶುದ್ಧವಾದ ಆರಾಧನೆ ಆಗಿರಬೇಕು. ಇಟ್ ಶುಡ್ ಬಿ ಎ ಹೋಲಿ. ಅಪವಿತ್ರವಾದಂತಹ ಯಾವ ಕಾರ್ಯಗಳು, ಅಪವಿತ್ರಕ್ಕೆ ಕಾರಣವಾಗಿರುವಂತಹ ಯಾವ ಚಿಂತೆಗಳು ನಮ್ಮಲ್ಲಿ ಇರಬಾರದು. ಈ ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ನಾವು ಹಾಡಿದ ರೀತಿಯಲ್ಲಿ, ನಾ ಕಾಣದೆ ಹೋದ ಕುರಿಯಲ್ಲವೇ ಕರ್ತನನ್ನ ಹುಡುಕಿ ಬಂದ. ನಾವೆಲ್ಲರೂ ಕಾಣದೆ ಹೋದ ಕುರಿಗಳಾಗಿದ್ದೆವು. ಬಟ್ ಬಿಕಾಸ್ ಆಫ್ ಹಿಸ್ ಗ್ರೇಸ್, ಆತನ ಕೃಪೆ, ಆತನ ಕರುಣೆ ನಮ್ಮನ್ನ ಹುಡುಕಿ ಬಂತು. ಆತನ ಪ್ರೀತಿಗೆ ವಾಟ್ ಕ್ಯಾನ್ ಬಿ ರಿಪೇ. ಒಂದು ಸುಂದರವಾದ ಕನ್ನಡ ಹಾಡಿದೆ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ನನ್ನಾತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ನನ್ನಾತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ಕಾಯುವ ನಿನ್ನ ಎಂದೆಂದು ಕೈಬೇಡದೆ. ಕಾಯುವ ನಿನ್ನ ಎಂದೆಂದು ಕೈಬೇಡದೆ. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈಬೇಡದೆ. ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕರ್ತನ ನಾಮ ಎಲ್ಲವನ ಗೆಲ್ಲುವೆ. ಕಾಯುವ ನಿನ್ನ ಎಂದೆಂದು ಕೈಬೇಡದೆ. ಕಾಯುವ ನಿನ್ನ ಎಂದೆಂದು ಕೈಬಿಡದೆ. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ
ಎಂದೆಂದು ಕಾಯುವನು ಕಾಯುವ ನಿನ್ನ ಎಂದೆಂದು ಕೈಬೇಡದೆ. ಯೋಬನು ಒಬ್ಬ ಭಕ್ತನಾಗಿದ್ದನು. ಯೋಬನು ಒಬ್ಬ ಪರಿಶುದ್ಧನಾಗಿದ್ದನು. ಆದುದರಿಂದ ಯೋಬನ ಕುರಿತಾಗಿ ಹೇಳುವಂಥದ್ದು, ಸೈತಾನನಿಗೆ ಹೇಳುವಂಥದ್ದು, ಯು ಕ್ಯಾನ್ ಟೇಕ್ ಎವ್ರಿಥಿಂಗ್ ಬಟ್ ಸ್ಪೇರ್ ಇಸ್ ಲೈಫ್. ಎಲ್ಲವನ್ನ ನೀನು ತೆಗೆದುಕೋ ಅವನಿಂದ, ಆದರೆ ಅವನ ಪ್ರಾಣವನ್ನು ನೀನು ಮುಟ್ಟಬೇಡ. ಅವನ ಪ್ರಾಣದ ಮೇಲೆ ಅಧಿಕಾರ ಇರುವಂಥವನು ನಾನು. ಪ್ರಿಯರೇ, ಇಫ್ ಯು ಲಿವ್ ಇನ್ ಹೋಲಿನೆಸ್, ನೀನು ಒಂದು ಪವಿತ್ರತೆಯಲ್ಲಿ ಜೀವಿಸೋದಾದರೆ, ಗಾಡ್ ಈಸ್ ಗ್ಯಾರಂಟಿ ಆಫ್ ಯುವರ್ ಲೈಫ್. ನಿನ್ನ ಪ್ರಾಣದ ಕುರಿತಾಗಿ ಆತನು ಗ್ಯಾರಂಟಿಯನ್ನು ಕೊಡ್ತಾನೆ. ಮರಣವನ್ನು ಅನುಭವಿಸುವುದಿಲ್ಲ ಎಂಬುದಾಗಿ ಅಲ್ಲ. ಒನ್ ಡೇ ವಿ ಹ್ಯಾವ್ ಟು ಡೈ, ಬಟ್ ಅದು ಆತನು ತೀರ್ಮಾನಿಸಿದ ದಿನದಲ್ಲಿ ಮಾತ್ರ, ಆತನು ಉದ್ದೇಶಿಸಿದ ಸಮಯದಲ್ಲಿ ಮಾತ್ರ ಆಗುತ್ತದೆ. ದೇವರ ಪ್ರೀತಿಗೆ ಮಾಡಲಿ, ರಕ್ಷಣಾ ಪಾತ್ರ ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸ್ತೇನೆ. ಕೀರ್ತನೆಗಾರರು ಹೇಳ್ತಾ ಇದ್ದಾರೆ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳಿಗೆ ಈ ಬೆಳಗಿನ ಜಾವದಲ್ಲಿ ವೇರ್ ಎವರ್ ಯು, ನೀವೆಲ್ಲೇ ಆಗಿರ್ಬೋದು, ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ಗಾಡ್. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆರಾಧನೆ ಸ್ಮರಣೆಯಾಗಿದೆ, ಆರಾಧನೆ ಕೀರ್ತನೆಯಾಗಿದೆ, ಆರಾಧನೆ ಭಜಿಸುವಂಥದ್ದಾಗಿದೆ, ಆರಾಧನೆ ಸಾರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಬರುವಂಥ ದಿನಮಾನಗಳಲ್ಲಿ ಆತನಿಗೋಸ್ಕರವಾಗಿ, ಆತನ ರಾಜ್ಯಕ್ಕೋಸ್ಕರವಾಗಿ ಹೆಚ್ಚಾಗಿ ಪ್ರಯೋಜನಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಭೂಪ್ರಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸರಿ ಬರ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ಕರ್ತನೇ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಗುಢಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ನಾವು ವಾಸಿಸುವಂಥ ನಮ್ಮ ಪಟ್ಟಣಗಳಿಗಾಗಿ, ನಮ್ಮ ಜಿಲ್ಲೆಗಳಿಗಾಗಿ, ನಮ್ಮ ತಾಲೂಕುಗಳಿಗಾಗಿ, ನಮ್ಮ ಗ್ರಾಮಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಿನ್ನ ಒಂದು ಸಾನ್ನಿಧ್ಯವನ್ನು, ನಿನ್ನ ಒಂದು ಪ್ರಸನ್ನತೆಯನ್ನು ನಾವೆಲ್ಲರೂ ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ಶಬ್ದವನ್ನು ಕೇಳುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪ್ರತಿಯೊಬ್ಬರು ಕರ್ತನೆ ನಿನ್ನ ಸಾಕ್ಷಿಗಳಾಗಿ, ನಿನ್ನ ಸುವಾರ್ತೆಯ ದೀಪಗಳಾಗಿ ಅವರು ಆಗಿರುವಂಥ ಸ್ಥಳಗಳಲ್ಲಿ ಮಾರ್ಪಟ್ಟು ಕ್ರಿಸ್ತನ ಪ್ರೀತಿಯನ್ನು ಹಂಚುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೀನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.